ಅವರಿಗೆ ಡಾಕ್ಯುಮೆಂಟ್ಸ್ ಹೇಳಿದ್ರು, ಸಾಗುವಳಿ ಕೊಟ್ಟಾದ್ಮೇಲೆ ನಮಗೆ ಪಾಣಿ ಮಾಡಿಸ್ಕೊಳಕ್ ಆಗ್ಲಿಲ್ಲ. ಅವರು ನಮಗೆ ಪರಿಹಾರ ಕೊಟ್ಟರು, ಎತ್ತನೆ ಹೊಡ್ಕೊಂಡು ಹೋಗೋದಕ್ಕೆ, ಜಾಗ ಹೊಡ್ಕೊಂಡು ಹೋಗೋದಕ್ಕೆ ಪರಿಹಾರ ಕೊಟ್ಟು ಜಾಗ ಬಿಟ್ಕೊಟ್ಟು ನಾವು ಹೊಡ್ಕೊಂಡು ಹೋದ್ರು ಸರ್. ಹೊಡ್ಕೊಂಡು ಹೋದಾದ್ಮೇಲೆ ನಮ್ಮ ಪಕ್ಕದಲ್ಲಿದ್ದಂತ ರವಿಕುಮಾರ್ ರಂಗಶೆಟ್ಟಿ ಅನ್ನೋರು ಅವ್ರ ಜಾಗ ಹೋಗಿರ್ಲಿಲ್ಲ. ಅವ್ರ ಜಾಗನ ಅವರು ಮೆಟೀರಿಯಲ್ ಹಾಕಿರೋದಕ್ಕೆ ಕಂಪ್ನಿಯವರಿಗೆ ಅಗ್ರಿಮೆಂಟ್ ಮಾಡಿಕೊಟ್ರು, ವರ್ಷ ಅಂತ. ಅಗ್ರಿಮೆಂಟ್ ಮಾಡಿಕೊಟ್ಟ ಆದ್ಮೇಲೆ ಅವ್ರದ್ದು ಜಮೀನು 1 ವರ್ಷ ಕಳೀತು. 1 ವರ್ಷ ಆದ್ಮೇಲೆ ನಮಗೆ ಪಾಣಿ ಬರಲಿಲ್ಲ. ನಾವು ಎಲ್ಲ ಕಡೆ DC AC CM ಸರ್ ಹತ್ರ ಎಲ್ಲ ಕಡೆನೂ ಸುತ್ತಾಡ್ತು, ನಮಗೆ ಪಾಣಿ ಬರಲಿಲ್ಲ. ಕೊನೆಗೆ ಕೆಲಸ ಅಡ್ಡಿಪಡಿಸ್ತು. ಕೆಲಸ ಅಡ್ಡಿಪಡಿಸಿದಾಗ ಪೇಪರ್ನವರು ಬಂದಾಗ, ನಾವು ಪೇಪರ್ ಇದೆ ಇಲ್ಲಿ, ಪೇಪರ್ನವ್ರು ಬಂದಾಗ ಅಲ್ಲಿ ನಮಗೆ ತಾಲೂಕು ಆಫೀಸಲ್ಲಿ ಲಂಚ ಕೇಳಿದ್ರು. ಲಂಚ ನಾನು ಕಾಯಿ ದುಡ್ಡು ಎಲ್ಲ ಕೊಟ್ಟೆ. ಇದು ಪಬ್ಲಿಕ್ ಆದಾಗ ನನಗೆ ಅವಾಗ ಪಾಣಿ ಕೊಟ್ಟರು ಸರ್. 2022 ಪಾಣಿ ಕೊಟ್ಟರು. ನನಗೆ ಎತ್ನೋಳವರಿಗೆ ಡಾಕ್ಯುಮೆಂಟ್ಸ್ ಕೇಳ್ತಾ ಇದ್ರು, ಕೊಡಕ್ ಆಗ್ಲಿಲ್ಲ. ಇವ್ರು ಕೊಡ್ತಾ ಇರಲಿಲ್ಲ ತಾಲೂಕು ಆಫೀಸಲ್ಲಿ. ಎಲ್ಲ ನಕಲಿ ಡಾಕ್ಯುಮೆಂಟ್ಸ್ ಮಾಡಿಸ್ಬಿಟ್ಟಾರೆ ನಮ್ಮ ಪಕ್ಕದ ರವಿಕುಮಾರ್ ರಂಗಶೆಟ್ಟಿ ಅವರು. ಪೂರ್ತಿ ನಕಲಿ ಡಾಕ್ಯುಮೆಂಟ್ಸ್ ಮಾಡಿಬಿಟ್ಟು ಪೂರ್ತಿ 42 ಲಕ್ಷ ದುಡ್ಡು ಅವಾರ್ಡ್ ಮಾಡಿಸಿದ್ದಾರೆ ಸರ್. ನಮಗೆ ಜಮೀನು ಹೋದಂತ ರೈತರಿಗೆ ಇಲ್ಲಿ ನಾವು ಏನ್ ಬಂದಿದೀವೋ ಇಷ್ಟು ಜನ ಜಮೀನು ಹೋಗಿದೆ, ಯಾರಿಗೂ ಪರಿಹಾರ ಕೊಟ್ಟಿಲ್ಲ. ಪೂರ್ತಿ ಅಕ್ರಮವಾಗಿ 1 ಕುಂಟೆ ಜಾಗ ಹೋಗಿಲ್ಲ ಸರ್. ಅವರಿಗೆ 42 ಲಕ್ಷ ಅವಾರ್ಡ್ ಮಾಡಿ ನಕಲಿ ಡಾಕ್ಯುಮೆಂಟ್ಸ್ ಸೃಷ್ಟಿಸಿ ಅವರಿಗೆ ದುಡ್ಡನ್ನ ಬಿಡುಗಡೆ ಮಾಡಿದ್ದಾರೆ.